ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಮನೆಯಲ್ಲೇ ಹೇಗೆ ಡಿ10ನ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುವಂತಹ ಕೈಗೆ ಎಟುಕುವಂತಹ ಬೆಲೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿಕೊಂಡು ಹೇಗೆ ನಾವು ಡಿ10 ಮಾಡ್ಕೋಬೋದು ಅಂತ. ಸೊ ಡಿ10 ಅಂದರೆ ನಿಮಗೆ ಗೊತ್ತಲ್ಲ, ಹೊರಗಡೆ ಹೋಗಿ ನೀವು ಪಾರ್ಲರಲ್ಲೆಲ್ಲ ಮಾಡಿಸಿದಾಗ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮಿನಿಮಮ್ ಅಂದ್ರೂ 750 ರುಪೀಸ್ ನಿಮಗೆ ಚಾರ್ಜ್ ಮಾಡ್ತಾರೆ, ಆಯಿತಾ. ಎಂಥ ನೀವು ಚಿಕ್ಕ ಪಾರ್ಲರ್ಗೆ ಹೋದ್ರೂ ಒಂದು 500 ರುಪೀಸ್ವರೆಗೂ ಇವಾಗಿನ ಪ್ರೆಸೆಂಟ್ ರೇಟ್ ಅಷ್ಟಿರುತ್ತೆ, ಆಯಿತಾ. ಸೊ ಅದನ್ನು ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದ್ರದ್ದು ಇವತ್ತಿನ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಡಿ10 ಮಾಡ್ಕೋಬೇಕು ಅಂದರೆ ಫಸ್ಟ್ನೇ ಸ್ಟೆಪ್ಪು ಏನು ತಗೋಬೇಕು ನೀವು ಅಂದರೆ ಕ್ಲೆನ್ಸ್ ಮಾಡಬೇಕು ನಮ್ಮದು ಒಂದು ಸ್ಕಿನ್ನ, ಆಯಿತಾ. ಸೊ ನಾನು ಈಸಿ ಮೆಥಡಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ನೀವು ಕ್ಲೆನ್ಸ್ ಮಾಡ್ಕೊತೀರಾ, ಒಂದು ಹಸಿ ಹಾಲನ್ನ ತೊಗೊಳ್ಳಿ, ಆಯಿತಾ. ರಾ ಮಿಲ್ಕ್ ಬರುತ್ತಲ್ಲ, ಸೊ ರಾ ಮಿಲ್ಕ್ನ ಜಸ್ಟ್ ಅದನ್ನು ಕಾಟನ್ನಲ್ಲಿ ಡಿಪ್ ಮಾಡಿಬಿಟ್ಟು ಫಸ್ಟ್ ಏನು ಮಾಡಬೇಕು ಅಂದರೆ ಮುಖ ಎಲ್ಲ ಫುಲ್ಲೂ ವಾಶ್ ಅಂದರೆ ಅದನ್ನು ನೀಟಾಗಿ ಅದು ಡರ್ಟ್ ಎಲ್ಲ ಬರಬೇಕು ಅದರಿಂದ, ಆಯಿತಾ. ಸೊ ಫೇಸ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಕ್ಲೆನ್ಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ. ಫೇಸ್ ವಾಶ್ ಯಾವ ಥರ ಯೂಸ್ ಮಾಡಬೇಕು ಅಂದರೆ ಮೈಲ್ಡ್ ಆಗಿರೋದನ್ನೇ ನೀವು ತೊಗೋಬೇಕು. ಮೈಲ್ಡ್ ಆಗಿರೋದು ಯಾವ್ದಾರ ಆಯುರ್ವೇದಿಕ್ದು ಫೇಸ್ ವಾಶ್ ನೀವು ಯೂಸ್ ಮಾಡ್ತಾಯಿದ್ರೆ, ನನ್ನ ಬ್ರ್ಯಾಂಡ್ ಯಾವುದನ್ನು ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೀನಿ, ತುಂಬ ಜನ ನನ್ನ ಕೇಳ್ತಿರಲ್ಲ, ಸೊ ಯಾವ್ದು ಯೂಸ್ ಮಾಡ್ತೀರಾ ಅಂತ. ಸೊ ನಂದು DIY ಸೋಪನ್ನ ನಾನು ಜಾಸ್ತಿ ಯೂಸ್ ಮಾಡೋದು ನಂದೇ. ಸೊ ನಂದು ವ್ಲಾಗಲ್ಲಿ ಇರುತ್ತೆ ನೋಡಿ, ಚೆಕ್ ಮಾಡಿ. ನಂದೊಂದು ಸೋಪ್ ನಾನೇ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನು ಯೂಸ್ ಮಾಡ್ತೀನಿ. ಅದಿಲ್ಲ ಅಂದರೆ ಹಿಮಾಲಯದು ಕ್ಲಿಯರ್ ಸ್ಕಿನ್ ಅಂತ ಬರುತ್ತೆ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ತೀನಿ, ಆಯಿತಾ. ಅದು ಇಲ್ಲಾಂದರೆ ಫೇಸ್ ವಾಶ್ ಒಂದಿದೆ, ಹಿಮಾಲಯದು ಬರುತ್ತೆ ಒಂದು, ಸೊ ಅದನ್ನು ನಾನು ಯೂಸ್ ಮಾಡೋದು ಜಾಸ್ತಿ. ಸೊ ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ, ಸೊ ಅದನ್ನು ಹೇಳಿದೆ, ಆಯಿತಾ. ಸೊ ಫೇಸ್ ವಾಶ್ನ ಮಾಡ್ಕೊಂಡ್ರಿ. ಸೊ ಅದನ್ನು ಏನು ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ, ನಾವು ಮುಖ ತೊಳೆದು ಬಂದಾಗ ಅದಾಗೆ ಅದು ಡ್ರೈ ಆಗೋದಕ್ಕೆ ಬಿಡಬೇಕು. ತೊಗೊಂಡ್ಬಿಟ್ಟು ಟವಲಲ್ಲಿ ಚೆನ್ನಾಗಿ ವಾಶ್ ಮಾಡೋದು ಅದೆಲ್ಲ ಮಾಡಿದಾಗ ಅಷ್ಟು ಚೆನ್ನಾಗಿ ಅದು ಮುಖದಲ್ಲಿ ಮಾಯಿಶ್ಚರ್ ಯಾವಾಗ್ಲೂ ಲಾಕ್ ಆಗಿರ್ಬೇಕಾಯ್ತಾ. ಸೊ ಇಲ್ಲಾಂದರೆ ಏನು ಅಂದರೆ ತುಂಬ ಬೇಗ ನಿಮ್ಮದು ಸ್ಕಿನ್ ಎಲ್ಲ ಒಂಥರ ಕಾಣಿಸುತ್ತೆ, ಸೊ ಅದನ್ನು ಅವಾಯ್ಡ್ ಮಾಡಿ. ಸೊ ಅದಾದಮೇಲೆ ಬನ್ನಿ, ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ಏನು ಬೇಕು ಅಂದರೆ ಒಂದು ಟೊಮೆಟೊ ಬೇಕು, ಆಯಿತಾ. ಅದಕ್ಕೆ ಹೇಳಿದ್ದು ಮನೆಯಲ್ಲೇ ಹೇಗೆ ನಾವು ಟ್ಯಾನ್ ಅಂದರೆ ಸನ್ ಟ್ಯಾನ್ ಆಗಿರುತ್ತೆ ನೋಡಿ, ಮುಖ ಬಿಸಿಲಲ್ಲಿ ಹೋಗಿ ಬಂದಮೇಲೆ ಕಪ್ ಸುತ್ಕೊಂಡಂಗೆ ಆಗಿರುತ್ತಲ್ಲ, ಸೊ ಅದನ್ನು ಹೇಗೆ ರಿಮೂವ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತಾ ಇರೋದು ಇವತ್ತಿನ ಬ್ಲಾಗಲ್ಲಿ, ಆಯಿತಾ. ಮತ್ತು ಮುಖ ಬೆಳ್ಳಗಾಗುತ್ತೆ. ಸೊ ಒಂದು ಟೊಮೆಟೊ ಬೇಕು, ಒಂದು ಆಲೂಗೆಡ್ಡೆ ಬೇಕು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನಾನು ಮಾಡ್ತಾ ಇರೋದು. ಮತ್ತು ಅಕ್ಕಿ ಇದು ಬೇಕು, ಅಕ್ಕಿ ಹಿಟ್ಟನ್ನ ನೀವು ಹುಡ್ಕೊಂಡೇನು ಹೋಗಬೇಡಿ. ಜಸ್ಟ್ ಏನು ಮಾಡಿ ಗೊತ್ತಾ, ಅಕ್ಕಿನ ತೊಗೊಂಡು ಮಿಕ್ಸಿನಲ್ಲಿ, ನಾನು ಹಂಗೆ ಮಾಡಿರೋದು, ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ, ನುಣ್ಣಗಾಗಂಗೆ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ. ಸೊ ಅದನ್ನು ಮಾಡಿದ್ದೀನಿ. ಮತ್ತು ಅಲೋವೆರಾದು ಜೆಲ್ ಬೇಕಾಗುತ್ತೆ ಫ್ರೆಂಡ್ಸ್, ಅಲೋವೆರಾ ಜೆಲ್ ಬೇಕಾಗುತ್ತೆ, ಆಯಿತಾ. ಸೊ ಅದೊಂದಾಯಿತು. ಮತ್ತು ನಮಗೆ ಲಾಸ್ಟಲ್ಲಿ ನಮಗೆ ಮಾಯಿಶ್ಚರೈಸರ್ ಬೇಕಾಗುತ್ತೆ. ಸೊ ಅದಕ್ಕೆ ಹನಿನ ಯೂಸ್ ಮಾಡ್ತಿದ್ದೀನಿ. ಹನಿ ಏನಕ್ಕೆ ಅಂದರೆ ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ, ಹರ್ಬಲ್ದಾಗಿರೋದ್ರಿಂದ ನಾವು ಮನೆಯಲ್ಲೇ ಮಾಡ್ಕೋಬೋದು, ಅದಕ್ಕೋಸ್ಕರ, ಆಯಿತಾ. ಸೊ ಬನ್ನಿ. ಸೊ ನಾನು ಜಸ್ಟ್ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ, ಅಂದರೆ ಮುಖ ತೊಳೆದು ಬಂದಿದ್ದೀನಿ. ಸೊ ಇವಾಗ ನಾನು ಏನು ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ನಾನು ಏನು ತೊಗೊತಾ ಇದ್ದೀನಿ ಅಂದರೆ, ಹೇಳಿದ್ನಲ್ಲ, ಫಸ್ಟ್ ನೀವು ಕ್ಲೆನ್ಸ್ ಮಾಡ್ಕೋಬೇಕು. ರಾ ಮಿಲ್ಕಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ, ಅದಾದಮೇಲೆ ಫೇಸ್ ವಾಶ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ ನಾನು ಏನು ತೊಗೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಆಮೇಲೆ ಇದು ಇನ್ನೊಂದು ಹೇಳಬೇಕು ನಿಮಗೆ. ಸೊ ಇದು ಮಾಡೋದ್ರಿಂದ ಯಾವುದಕ್ಕೆ ಎಲ್ಲ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂದರೆ, ಮುಖದಲ್ಲಿರುವ ಇದು ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಗೊತ್ತಲ್ಲ, ಟೊಮೆಟೊ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಟ್ಯಾನ್ ರಿಮೂವ್ ಮಾಡೋದ್ರಲ್ಲಿ ನಿಂಬು ಅಂದರೆ ಲೆಮನ್ ಏನಾಗುತ್ತೆ ಅಂದರೆ, ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಆಯಿತಾ. ಸೊ ಲೆಮನ್ ಹಾಕೊಂಡ್ರೆ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಕೆಲವ್ರಿಗೆ ಅದು ಸೂಟ್ ಆಗಲ್ಲ, ನಾಟ್ ಸೂಟಬಲ್ ಫಾರ್ ಆಲ್ ಟೈಪ್ ಆಫ್ ಸ್ಕಿನ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಸ್ಪೆಸಿಫಿಕ್ಕಾಗಿ ನಾನು ಟೊಮೆಟೊ ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ಟೊಮೆಟೊನಲ್ಲಿ ಮೈಲ್ಡ್ ಇದಿರುತ್ತೆ ಆ್ಯಸಿಡ್, ಆಯಿತಾ. ಸೊ ಅಷ್ಟೊಂದು ನಿಮಗೆ ಹಾರ್ಮ್ಫುಲ್ ಆಗಿರಲ್ಲ. ಸೊ ಅದನ್ನು ತೊಗೋತಾ ಇದ್ದೀನಿ ಅದಕ್ಕೋಸ್ಕರ. ಸೊ ಮತ್ತು ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ, ಆಯಿತಾ. ಸೊ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಸೊ ತುಂಬ ಈಸಿ ಮಾಡೋದು, ಅದಕ್ಕೆ ತೋರಿಸ್ಕೊಡ್ತಾ ಇರೋದು. ಸೊ ನೋಡಿ, ಅಕ್ಕಿ ಹಿಟ್ಟು ತೊಗೊಂಡ ಒಂದು ಅರ್ಧ ಸ್ಪೂನ್ ತೊಗೊಂಡೆ. ಮತ್ತು ಇದು ನಿಮಗೆ ಬೇಕಾದರೆ ಪಲ್ಪ್ ಸಮೇತ ತೊಗೊಳ್ಳಿ, ಇಲ್ಲಾಂದರೆ ನೀವು ಇದು ಫಿಲ್ಟರ್ ಮಾಡೋದು ತೊಗೋಬೋದು. ನಾನು ಜಸ್ಟ್ ಪಲ್ಪ್ ಸಮೇತನೇ ತೊಗೋತೀನಿ, ಆಯಿತಾ. ಸೊ ಅದಾದಮೇಲೆ ಆಲೂಗೆಡ್ಡೆದು ಅಷ್ಟೇ. ಸೊ ನೋಡಿ, ಪಲ್ಪ್ ಸಮೇತನೇ ತೊಗೊಂಡೆ. ಬೇಕಾದ್ರೆ ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಅದನ್ನು ಜ್ಯೂಸ್ನ ಮಾತ್ರ ನೀವು ತೊಗೊಂಡು ಇದು ಮಾಡ್ಕೋಬೋದು. ಅದ್ರ ಜೊತೆಗೆ ನಾನು ಫಸ್ಟ್ ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ, ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನಿಮಗೆ.
ಸೊ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ನೋಡಿ, ಬ್ಲೆಂಡ್ ಮಾಡ್ಕೋಬೇಕು ಫಸ್ಟ್, ಎಲ್ಲ ಮಿಕ್ಸಪ್ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಜಸ್ಟ್ ಈ ಥರ ಫುಲ್ಲು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಬನ್ನಿ, ಆಯಿತಾ. ಮುಖಕ್ಕೆ ಫುಲ್ ಹಾಕೊಳ್ಳಿ. ಸೊ ಇದು ಯಾವುದಕ್ಕೆ ತೋರಿಸ್ತಾ ಇರೋದು ಅಂದರೆ ಫ್ರೆಂಡ್ಸ್, ಟ್ಯಾನ್ ಆಗಿರೋದಕ್ಕೆ, ಆಯಿತಾ. ಡಿ ಟ್ಯಾನ್ ಮಾಡ್ತಿರೋದು. 20 ಮಿನಿಟ್ಸ್ ಬಿಡಬೇಕಾಗತ್ತೆ ನೀವು ಇದು ಹಾಕ್ಕೊಂಡು. ಸೊ ಒಂದು 20 ನಿಮಿಷ ಮಾಡಬೇಕು. ತುಂಬ ಈಸಿಯಾಗಿ ಮನೆಯಲ್ಲೇ ನೀವು ಟ್ಯಾನ್ ರಿಮೂವ್ ಮಾಡ್ಕೋಬೋದು, ಅದಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ. ಸೊ ಆಯಿತಾ. ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಸೊ ನೋಡಿ, ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಇದನ್ನು ಹಾಕುವಾಗ ಇನ್ನೊಂದು ಹೇಳಬೇಕು. ನೀವು ಇದು ಅಕ್ಕಿ ಹಿಟ್ಟದು ನಾವು ಯೂಸ್ ಮಾಡಿರೋದ್ರಿಂದ, ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಲ್ಲ, ಸೊ ಜಾಸ್ತಿ ಉಜ್ಜೋಕ್ಕೆ ಹೋಗ್ಬಾರ್ದು, ಸ್ಕಿನ್ ಇದಾಗುತ್ತೆ, ಆಯಿತಾ. ಜಾಸ್ತಿ ಉಜ್ಬೇಡಿ, ಜಸ್ಟ್ ಈ ಥರ ಅಪ್ಲೈ ಮಾಡಿ ಬಿಟ್ಬಿಡಿ, ಸಾಕಷ್ಟೇ. ಅದರಲ್ಲಿ ನಿಮಗೆ ಟ್ಯಾನ್ನ ರಿಮೂವ್ ಮಾಡಿಬಿಡುತ್ತೆ. ಬಿಸಿಲಲ್ಲಿ ಹೋಗಿ ಬಂದಾಗ ಮುಖ ಎಲ್ಲ ಕಪ್ಪು ಸುತ್ಕೊಂಡಿರುತ್ತಲ್ಲ, ಅದೆಲ್ಲ ಹೊರಟೋಗುತ್ತೆ, ಆಯಿತಾ. ಸೊ ಅದನ್ನು ನೀವು ಕತ್ತಿಗೂ ಹಾಕೋಬೋದು, ಫುಲ್ ಕತ್ತಿಗೂ ಹಾಕ್ಕೊಂಡು ಮುಖ ಫುಲ್ ಹಾಕ್ಕೊಂಡು ಬಿಡ್ಬೋದು. ಎಷ್ಟು ನಿಮಿಷ ಬಿಡಬೇಕು ಅಂದರೆ ಒಂದು 20 ಮಿನಿಟ್ಸ್ ಬಿಡಿ, ಆಯಿತಾ. ಸೊ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ, ವೆಯ್ಟ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಜಸ್ಟ್ 20 ನಿಮಿಷ ಬಿಟ್ಬಿಟ್ಟು ಮುಖನ ವಾಶ್ ಮಾಡ್ಕೊಂಬಂದಿದ್ದೀನಿ, ಆಯಿತಾ. ಫೇಸ್ ವಾಶ್ನ ಮಾಡಿದ್ದೀನಿ. ಸೊ ಇವಾಗ ನೀವು ಕೇಳ್ಬೋದು ಏನು ಮಾಡಬೇಕು ಅಂತ. ಸೊ ನಾನು ಹೇಳಿದ್ನಲ್ಲ, ನಾನು ಯಾವಾಗಲೂ ಅಷ್ಟೇ ಮುಖ ತೊಳೆದಾಗ ನಾನು ಅದಾಗೆ ಅದು ಡ್ರೈ ಆಗೋದಕ್ಕೆ ಬಿಡ್ತೀನಿ, ಯಾಕೆಂದರೆ ಅದರಲ್ಲಿ ಮಾಯಿಶ್ಚರ್ ಲಾಕ್ ಆಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನಾವು ಸುಮ್ಮನೆ ಟವಲಲ್ಲೆಲ್ಲ ಒರೆಸ್ಕೊಂಡು ಇದು ಮಾಡಿದಾಗೆಲ್ಲ ಮುಖ ಇನ್ನೂ ತುಂಬ ಹಾಳು ಮಾಡಾಕ್ಬಿಡುತ್ತೆ. ಆಮೇಲೆ ತುಂಬ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಿಗ್ಮೆಂಟೇಷನ್ ಇರೋರು, ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರು, ಮತ್ತು ಪಿಂಪಲ್ಸ್ ಎಲ್ಲ ಆಗುತ್ತಲ್ಲ. ಸೊ ಈ ಥರ ಒಂದು ಟ್ರೈ ಮಾಡಿ, ಈ ರೆಮಿಡಿ ಫಾಲೋ ಮಾಡಿ ಇದನ್ನ, ಆಯಿತಾ. ಸೊ ಏನು ಮಾಡಿ ಅಂದರೆ, ಜಸ್ಟ್ ನಿಮ್ಮದು ಮುಖ ಏನು ತೊಳೆದಿರ್ತೀರೋ ಅದು ನೀರು ಹಾಗೆ ಇರೋಕ್ಕೆ, ಅದಾಗೆ ಅದು ಡ್ರೈ ಆಗೋದಕ್ಕೆ ತುಂಬ ಟ್ರೈ ಮಾಡಿ. ಸೊ ಅದು ಒಂಥರ ನಿಮಗೆ ಟ್ರಿಕ್, ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಹೇಳ್ಕೊಡ್ತಾ ಇರೋದು, ಆಯಿತಾ. ಸೊ ಇವಾಗ ಮುಖ ಅದಾಗೆ ಇದು ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಹಾಕಬೇಕಾಗುತ್ತೆ. ಸೊ ಮಾಯಿಶ್ಚರೈಸರ್ ಹಾಕಬೇಕು ಅಂದರೆ ನಾನು ಇದರಲ್ಲಿ ಅಲೋವೆರಾನ ತಗೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಪಾಟಲ್ಲಿ ಏನಾರು ಬೆಳೆಸ್ಕೊಂಡಿದ್ರೆ ಅದು ಯೂಸ್ ಮಾಡ್ಬೋದು, ಆಯಿತಾ. ಸೊ ನಾನು ಇದನ್ನು ಈ ಒಂದು ಅಲೋವೆರಾನ ತಗೋತಾ ಇದ್ದೀನಿ. ಸೊ ಇದು ಒಂಥರ ಚೆನ್ನಾಗಿ ವರ್ಕ್ ಮಾಡುತ್ತೆ, ಸೊ ಅದಕ್ಕೆ, ಆಯಿತಾ. ಸೊ ನೋಡಿ, ಜಸ್ಟ್ ಮುಖಕ್ಕೆ ಹಾಕೋತಾ ಇದ್ದೀನಿ. ಸೊ ನಾನು ಹೇಳ್ತಾ ಇರೋದು, ಫಸ್ಟ್ ನೀವು ಅದು ಫೇಸ್ ಪ್ಯಾಕ್ ಏನು ನಾನು ತೋರಿಸ್ತಾ ಇಲ್ಲ, ಫೇಸ್ ಪ್ಯಾಕ್ ತೋರಿಸ್ತಾ ಇಲ್ಲ. ಸೊ ಅದನ್ನು ಫಸ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಅಲೋವೆರಾ ಜೆಲ್ನ ಹಿಂಗೆ ಹಾಕ್ಕೊಂಡು ಬಿಡಿ. ಇದೆಲ್ಲ ಏನು ಅಂದರೆ ನಿಮ್ಮದು ಸ್ಕಿನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸಂಗೆ ಮಾಡುತ್ತೆ, ಅದಕ್ಕೋಸ್ಕರ ಹೇಳ್ಕೊಡ್ತಾ ಇರೋದು, ಆಯಿತಾ. ಆಮೇಲೆ ಪಿಗ್ಮೆಂಟೇಷನ್ ಇರೋರು, ತುಂಬ ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಟ್ಯಾನ್ ಎಲ್ಲ ಹೊರಟೋಗುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ, ಆಯಿತಾ. ಸೊ ನೀವು ಯಾವ್ದಾರ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬಂದು ಹೊರಗಡೆ ಬಿಸಿಲಲ್ಲಿ ಏನಾರ ಇವೆಂಟ್ಸ್ ಏನಾರ ಇದ್ದು ಹೋಗಿ ಬಂದಿರ್ತೀರಲ್ಲ, ಸೊ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಇಬ್ರಿಗೂ ಸೇಮ್ ರೆಮಿಡಿ ಆಗಿರುತ್ತೆ ಇದು. ಎಂಥ ನಿಮ್ಮದು ರಫ್ ಸ್ಕಿನ್ ಆಗಿದ್ರು, ಈಗ ಬಾಯ್ಸ್ದೆಲ್ಲ ಒಂದು ಸ್ವಲ್ಪ ರಫ್ ಸ್ಕಿನ್ ಇರುತ್ತಲ್ವ, ಅಂದರೆ ಒಂದು ಸ್ವಲ್ಪ ಒರಟಾಗಿರುತ್ತಲ್ಲ, ಸೊ ಅದೆಲ್ಲ ಸ್ಮೂತ್ ಅನ್ನು ಮಾಡುತ್ತೆ, ಚೆನ್ನಾಗಿ ಮಾಡುತ್ತೆ, ಆಯಿತಾ. ಸೊ ಇವಾಗ ಬನ್ನಿ, ಅಲೋವೆರಾದ ಹಾಗೆ ಇಟ್ಟಿದ್ದೀನಿ. ಇವಾಗ ನಾನು ಯಾವುದನ್ನು ತಗೋತಾ ಇದ್ದೀನಿ ಅಂದರೆ ಹನಿನ, ಆಯಿತಾ, ಜೇನುತುಪ್ಪನ ತಗೋತಾ ಇದ್ದೀನಿ. ಸೊ ನಾನು ಜಸ್ಟ್ ಮಾಯಿಶ್ಚರೈಸರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ಕಿನ್ನ. ಸೊ ನೋಡಿ, ಹನಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ, ಆಯಿತಾ. ಸೊ ಚೆನ್ನಾಗಿ ಇದು ಹನಿ ಹಾಕ್ಕೊಂಡು ಹಿಂಗೆ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ನಾನು ಹೇಳಿದ್ನಲ್ಲ, ಪ್ರೆಷರ್ ಪಾಯಿಂಟ್ಸ್ನ ನೀವು ಕೊಡಬೇಕಾಗತ್ತೆ ಇದಕ್ಕೆ. ಹೇಳಲ್ಲ, ಮತ್ತೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಸೊ ಈ ಥರ ಮಾಡಾದ್ಮೇಲೆ ಪ್ರೆಷರ್ ಪಾಯಿಂಟ್ಸ್ನ ಕೊಟ್ಟಾಗ ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ. ಸೊ ಫಸ್ಟ್ನೇ ಪಾಯಿಂಟ್, ಸೊ ಐಬ್ರೋಸ್ದು ಹೆಡ್ಜ್, ಆಯಿತಾ. ಇಲ್ಲಿ ನಾನು ಪ್ರೆಷರ್ ಪಾಯಿಂಟ್ ಕೊಡ್ತಾ ಇದ್ದೀನಿ, ಅಂದರೆ ಪ್ರೆಸ್ ಮಾಡಬೇಕಿತ್ತು. ಸೊ ಯಾರಿಗೆಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅವರೆಲ್ಲ ಮಾಡ್ಕೊಳ್ಳಿ, ಆಯಿತಾ. ಫಸ್ಟ್ ಇದಾಯ್ತಾ. ಸೊ ಸೆಕೆಂಡ್ನೇ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದರೆ ಥರ್ಡ್ ಐ, ಆಜ್ಞಾ ಚಕ್ರ ಹತ್ರ ಬರುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಹಿಂಗೆ ಒತ್ತಿ, ಮಧ್ಯ ಬರುತ್ತಲ್ಲ, ಸೊ ನೋಡಿ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ, ಆಯಿತಾ. ಅದಾದಮೇಲೆ ಕಣ್ಣದು ಕೆಳಗಡೆ ಇಲ್ಲಿ ಈ ಪಾಯಿಂಟ್ ಹತ್ರನೇ ಪ್ರೆಸ್ ಮಾಡಬೇಕು, ಆಯಿತಾ. ಸೊ ಇದಾಗಿತ್ತು. ಎಷ್ಟು ಸಲ ಮಾಡಬೇಕು ಅಂದರೆ ಒಂದು 10 ಸಲ ಮಾಡ್ಕೊಳ್ಳಿ, ಈ ಥರ ಪ್ರೆಸ್ ಮಾಡ್ತಾ ಇರಿ.
ಅದಾದಮೇಲೆ ಮೂಗುದು ಎಡ್ಜಸ್ ನಾನು ಹೇಳಿದ್ನಲ್ಲ ಅವತ್ತು ಚೈನೀಸ್ ಇದು ಅಂತ. ಸೊ ಇಲ್ಲಿಂದ ಹಿಂಗೆ ಮೇಲವರೆಗೂ ಎತ್ತಿ. ತುಂಬ ಚೆನ್ನಾಗಿ ನಿಮ್ಮದು ಸ್ಕಿನ್ ಚೆನ್ನಾಗಿ ಮಾಡುತ್ತೆ ಇದು, ಆಯಿತಾ. ಇದೆಲ್ಲ ಫೇಶಿಯಲ್ದು ಗ್ಲೋ ಬರಂಗೆ ಮಾಡುತ್ತೆ. ಫೇಶಿಯಲ್ ಮಾಡಿಸ್ದಾಗ ನಿಮ್ಗೆ ಏನು ಎಫೆಕ್ಟ್ ಕೊಡುತ್ತೋ ಅದನ್ನು ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು. ಸೊ ಅದಕ್ಕೆ ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ದೇ ತೋರಿಸಿದ್ದು. ಟೊಮೆಟೊ ಎಲ್ಲರ ಮನೆಯಲ್ಲೂ ಇರುತ್ತೆ, ಆಮೇಲೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಅಕ್ಕಿನೂ ಎಲ್ಲರ ಮನೆಯಲ್ಲೂ ಇರುತ್ತಲ್ವ. ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಜೇನುತುಪ್ಪ ಮತ್ತು ಅಲೋವೆರಾ. ಸೊ ಆರಾಮಾಗಿ ಮಾಡ್ಕೋಬೋದಲ್ವ, ಯಾವುದೇ ಒಂದು ಖರ್ಚಿರಲ್ಲ. ಸೊ ಅದಕ್ಕೆ ತೋರಿಸ್ತಾ ಇರೋದು, ಆಯಿತಾ. ಸೊ ಅದಾದಮೇಲೆ ಈ ಒಂದು ಪಾಯಿಂಟ್ ಮಧ್ಯ ಮೂಗಿರುತ್ತಲ್ಲ, ಮೂಗು ಕೆಳಭಾಗ ಮತ್ತು ಈ ಒಂದು ಎಡ್ಜಸ್ ಇಲ್ಲಿ, ಆಯಿತಾ. ಮತ್ತು ನಿಮಗೆ ತುಂಬ ಚೆನ್ನಾಗಿ ನಿಮ್ಮದು ಮುಖ ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಯಾವುದು ಗೊತ್ತಾ ತುಂಬ ಒಳ್ಳೆ ಪಾಯಿಂಟು. ಸೊ ಈ ಒಂದು ಬೋನ್ ಇರುತ್ತೆ ನೋಡಿ, ಇಲ್ಲಿ ಮಾಡ್ಕೊಳ್ಳಿ ಯಾವಾಗಲೂ. ಜಸ್ಟ್ ಹಿಂಗೆ ಏನಾರ ಒಂದು ಆಯಿಲ್ ಥರ ಹಾಕ್ಕೊಳ್ಳಿ. ಈವನ್ ನೀವು ತುಪ್ಪನೂ ಹಾಕೋಬೋದು, ಆಯಿತಾ. ತುಪ್ಪ ಹಾಕ್ಕೊಳ್ಳಿ, ಜೇನುತುಪ್ಪ ಹಾಕ್ಕೊಳ್ಳಿ. ಇವಾಗ ಅಲೋವೆರಾ ಹಾಕೊಂಡಲ್ಲ, ಈ ಥರ ಹಾಕ್ಕೊಂಡು ಈ ಥರ ಪ್ರೆಷರ್ ಪಾಯಿಂಟ್ಸ್ಗೆ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಸೊ ಇದೊಂದು ಪಾಯಿಂಟ್ ಆಯಿತು. ಅದಾದಮೇಲೆ ಗಲ್ಲ ಇಲ್ಲಿ. ಸೊ ಈ ಥರ ಮಾಡ್ಕೋಬೇಕಾಗತ್ತೆ. ಈವನ್ ನೀವೇನು ಅಂದರೆ ಫೇಶಿಯಲ್ದ ಥರ ಮಾಡ್ಕೋಬೇಕು ಅನ್ನೋ ಜಸ್ಟ್ ಹಿಂಗೆ ಮಾಡಿ. ಆ್ಯಕ್ಚುಲಿ ಕೂದಲು ಗಂಟು ಹಾಕೋಬೇಕಿತ್ತು ಹಂಗೆ ಮಾಡ್ತೀನಿ. ಸೊ ಈ ಥರ ಮಾಡಿ, ಆಯಿತಾ. 1 ಸೆಕೆಂಡ್ ಇರಿ ಫ್ರೆಂಡ್ಸ್, ಗಂಟು ಹಾಕೊಂಡ್ಬಿಡ್ತೀನಿ. ಸೊ ಆಯಿತಾ, ಜಸ್ಟ್ ಈ ಥರ ಮಾಡ್ಕೊಳ್ಳಿ. ಫೇಶಿಯಲ್ದು ಮಾಡ್ತಿರಲ್ಲ ಆ ಥರ. ಸೊ ಈ ಥರ ಮಾಡಾದ್ಮೇಲೆ ಎಷ್ಟೊತ್ತು ನೀವು ಬಿಡಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಬಿಡಿ. ಅರ್ಧ ಗಂಟೆ ಬಿಟ್ಬಿಟ್ಟು ಮುಖ ವಾಶ್ ಮಾಡಿದಾಗ ನಿಮ್ಮದು ಡಿ-ಟ್ಯಾನ್ ಆಗುತ್ತೆ. ಅಂದರೆ ಏನೊಂದು ಸನ್ ಬರ್ನ್ ಆಗಿ ನಿಮ್ಮದು ಸ್ಕಿನ್ ಎಲ್ಲ ಕಪ್ಪು ಸುತ್ಕೊಂಡಿರುತ್ತೋ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ, ಆಯಿತಾ. ಸೊ ಇದು ಎಫೆಕ್ಟಿವ್ ಆಗಿ ಯಾವಾಗ ವರ್ಕ್ ಮಾಡುತ್ತೆ ಅಂದರೆ ಒಂದು 2 ಡೇಸ್ ಟೈಮ್ ತೊಗೊಳುತ್ತೆ. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಲಿ, ಒಂದು ಫೇಶಿಯಲ್ ಮಾಡಿಸೋದಾಗಲಿ, ಅದೆಲ್ಲ ಮಾಡಿದಾಗ ಒಂದು 2 ಡೇಸ್ ಆದಮೇಲೆ ಎಫೆಕ್ಟ್ ಕೊಡೋದು, ಆಯಿತಾ ಫ್ರೆಂಡ್ಸ್. ಸೊ ನಾನು ತುಂಬ ಅನ್ಕೋತೀನಿ ಒಂದು ಸ್ವಲ್ಪ ಕಡಿಮೆ ಟೈಮಲ್ಲಿ ವಿಡಿಯೋ ಮಾಡೋಣ ಅಂತ. ಬಟ್ ಗೊತ್ತಿಲ್ಲ ಫ್ರೆಂಡ್ಸ್, ಹೆಂಗಾರ ಮಾಡಿ ತುಂಬ ಲೆಂತಿ ಆಗಿಬಿಡುತ್ತೆ ನನ್ನ ವಿಡಿಯೋ. ಯಾವಾಗಲೂ ತುಂಬ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಥರನೇ ಮಾಡಿಬಿಟ್ಟಿರ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಮತ್ತು ಇದನ್ನು ಹಾಕ್ಕೊಂಡು ನೀವು ಮುಖ ಎಲ್ಲ ತೊಳಿತೀರಲ್ಲ, ಸೊ ಫೇಸ್ ವಾಶ್ ಮಾಡಿದಾಗ ಸೋಪ್ ಹಾಕ್ಬಾರ್ದು, ಆಯಿತಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಕ್ಕೊಳ್ಳಿ. ಆದಷ್ಟು ನೈಟ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡಿ. ರಾತ್ರಿ ಹೊತ್ತಿಗೆ ನೋಡಿ, ನಾನು ಹಾಕ್ಕೊಂಡಿರೋದು ರಾತ್ರಿ ಹೊತ್ತಲ್ವಾ. ಸೊ ಇದು ಹಾಕಿ ಮುಖ ಜಸ್ಟ್ ವಾಶ್ ಮಾಡಿ ಒಂದು 20 ನಿಮಿಷ ಆದಮೇಲೆ ಬಿಟ್ಬಿಟ್ರೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ನೆಕ್ಸ್ಟ್ ಡೇ ಒಂದು 3 ಡೇಸ್ವರೆಗೂ ಅದ್ರ ಎಫೆಕ್ಟ್ ನಿಮಗಿರುತ್ತೆ ಸ್ಕಿನ್ದು, ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.